ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಕ್ಕೆ ಏನು ಬರಬೇಕಾಗಿತ್ತು, ಕೇಂದ್ರ ಯಾಕೆ ಕೊಡಲಿಲ್ಲ, ಬೇರೆ ರಾಜ್ಯಗಳಿಗೆ ಕೊಟ್ಟು ನಮಗೆ ಕೊಡದಂತೆ ಮಾಡುವುದು ಯಾಕೆ? ಮೂಲ ಪ್ರಶ್ನೆ ಇದು. ಸುಮಾರು 1,87,000 ಕೋಟಿ ತೆರಿಗೆ ಬಾಕಿಯನ್ನು ಇವರಿಲ್ಲಿ ಉಳಿಸ್ಕೊಂಡಿದ್ದಾರೆ. ಈ ಥರ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾಗ ನಾವು ಹೇಗೆ ಮಾಡಬೇಕು ಅಭಿವೃದ್ಧಿಯನ್ನು? ಮೊದಲೆಲ್ಲ 0.5ಇಂದ 1%, 2% ಸೆಸ್ ತೊಗೊಂಡು ಬೇರೆ ಬೇರೆ ವಿಷಯಗಳ ಆಧಾರದ ಮೇರೆಗೆ ಒಂದು 2% ಸೆಸ್ ಇವ್ರಿಗೆ ಹೋಗ್ತಾ ಇತ್ತು. ಉಳಿದ 98 ರೂಪಾಯಲ್ಲಿ 100ರಲ್ಲಿ ನಮಗೆ ಭಾಗ ಬರ್ತಾಯಿತ್ತು ನಮಗೆ. ಈಗ ಇವರು ಉಪ್ಪು ಮೇಲೆ, ಮೆಣಸಿನಕಾಯಿ ಮೇಲೆ, ಪೆನ್ಸಿಲ್ ಮೇಲೆ, ಮೊಸರು ಮೇಲೆ, ಚಪಾತಿ ಮೇಲೆಲ್ಲ ಇವ್ರ ಸೆಸ್ಗಳನ್ನು ಹಾಕ್ಕೊಂಡು ಇದೇ 23% ಆಗಿಬಿಟ್ಟಿದೆ ಇವ್ರದ್ದು. ನಮ್ಗೆ ಉಳಿದಿರೋದ್ರಲ್ಲಿ ನಮ್ಮ ಪಾಲ್ 43% ಕೊಡಿ ಅಂತ 14th ಫಿನಾನ್ಸ್ ಕಮಿಷನ್ ಹೇಳಿದಾಗ ಅದರಲ್ಲೂ ನಮಗೀಗ ಅನ್ಯಾಯ ಆಗ್ತಾ ಇದೆ. 3.6%ಗೆ ಲೆಕ್ಕಾಚಾರಕ್ಕೆ ಇವರು ಬಂದುಬಿಟ್ಟಿದ್ದಾರೆ. 4.6ವರೆಗೂ ನಮ್ದು ಇತ್ತು ಅಂತೆಲ್ಲ ಮಾತನಾಡಿದ್ರು. ಇದು ತಾರ್ಕಿಕ ಅಂತ್ಯ ಅಂತ ನಾನು ಕರೆಯಲ್ಲ. ತಾರ್ಕಿಕವಾಗಿ ಲಾಜಿಕಲ್ ಎಂಡಿಗೆ ಹೊರಟೋಯ್ತು ಅಂತ ಹೇಳಿ. ಬಟ್ ಈ ಒಂದು ವಿಚಾರ ಇತ್ತಲ್ಲ, ಅವಾಗೆಲ್ಲೋ ಮಾತಾಡೋದು, ಇಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ಕೊಳ್ಳೋದು, ಪರಿಷತ್ತಲ್ಲಿ ಮಾತಾಡೋದು, ಇಲ್ಲಿ ಯಾವುದೋ ವಿಧಾನಸೌಧ ಮುಂದೆ ಬಂದು ಪ್ರತಿಭಟನೆ ಮಾಡಿಬಿಡೋದು, ಇಲ್ಲಿಗೆ ನಿಲ್ತಾ ಇದ್ದಂಥ ಒಂದು ವಿಚಾರ ಒಂದು ಸರ್ಕಾರವೇ ಎದ್ದು ನಡೆದು ಜಂತರ್ ಮಂತರಲ್ಲಿ ಕೂತ್ಕೊಂಡು ಸವಿಸ್ತಾರವಾಗಿ ಇದ್ರ ಬಗ್ಗೆ ಅಂಕಿಅಂಶ ಸಮೇತ ಸಿದ್ದರಾಮಯ್ಯರು ಮಂಡಿಸಿದ್ರಲ್ಲ, ಇದೊಂದು ವಂಡರ್ಫುಲ್ ಮೂವ್. ತಕರಾರು ಬೇಡ ಇದರಲ್ಲಿ. ತುಂಬ ಅದ್ಭುತವಾಗಿತ್ತು. ಏನೇನು ವಿಷಯ, ಏನಾಯಿತು ನಮಗೆ? ನಾವು ಉತ್ತರ ಪ್ರದೇಶ ವಿರೋಧಿಗಳ, ಉತ್ತರದ ರಾಜ್ಯಗಳ ವಿರೋಧಿಗಳ, ಹಿಂದಿ ಭಾಷಿಕ ರಾಜ್ಯಗಳ ವಿರೋಧಿಗಳ ಅಲ್ಲ. ನಾವು BJP ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಾ? ಅಲ್ಲ. ನಾವು ಹೇಳ್ತಿರೋದೇನು, ಇದು ನಮ್ಮ ರಾಜ್ಯದ ಪಾಲಪ್ಪ, ನೀನು ನಿರಾಕರಿಸೋಕ್ಕಾಗಲ್ಲ. ನಾನು ಏನು ಮಾಡಲಿ? ದುಡ್ಡು ಇಲ್ಲದೆ ನಾನೇನು ಮಾಡಲಿ? ಬೇರೆ ರಾಜ್ಯಗಳಿಗೆ ಕೊಟ್ಟಿರೋದ್ರ ಬಗ್ಗೆ ನಾವು ತಕರಾರು ತೆಗೆದಿದ್ದೀವಾ? ಇಲ್ಲ. ನಾವು ಎರಡನೇವರಾಗಿ ಇಡೀ ದೇಶದಲ್ಲಿ ತೆರಿಗೆಯನ್ನು ಕಟ್ಟಿ ನಮಗೆ ಅತ್ಯಂತ ಕಡಿಮೆ ಪಾಲು ನಾವು ತೊಗೊಳ್ಬೇಕು ಅಂದಾಗ ಏನಪ್ಪ, 2018-19 ಅವಧಿಯಲ್ಲಿ ನೀವು ಬಜೆಟ್ ಮಂಡಿಸಿದಾಗಲೂ ರಾಜ್ಯಕ್ಕೆ 50,000 ಕೋಟಿ. ಈಗ ಆವಾಗ ಒಂದು 22 ಲಕ್ಷ ಕೋಟಿ, 24 ಲಕ್ಷ ಕೋಟಿ ಬಜೆಟ್ ಗಾತ್ರ ನಿಮ್ದಿದ್ದಾಗ ಆಗಲೂ 50,000 ಕೋಟಿ ಕೊಡ್ತಾ ಇದ್ರಿ. ಈಗ 45 ಲಕ್ಷ, 49 ಲಕ್ಷ ಕೋಟಿ ಎಲ್ಲ ನೀವು ಮಾತಾಡ್ತೀರಾ. ಈಗಲೂ 50,000 ಕೋಟಿ ಕೊಟ್ಟರೆ ನೀವು ಯಾವ ಲೆಕ್ಕಾಚಾರ ಇದು? ಇದನ್ನು ಹೋಲಿಸ್ಬಿಡ್ತೀರಾ ನೀವು? 18ಕ್ಕೆ ಏನಾಗಿತ್ತು, 24ಕ್ಕೆ ಏನಾಗಿತ್ತು ಅಂತ ಹೋಲಿಕೆ ಮಾಡೋಕ್ಕೆ ಸಾಧ್ಯನಾ ನೀವು? ನಮ್ಮ ಪಾಲು ಏನೂ ಇನ್ಕ್ರೀಸೇ ಆಗದೇ ಇದ್ದರೆ ಅದು ಈ ಬೆಲೆ ಏರಿಕೆ, ಈ ಇನ್ಫ್ಲೇಷನ್ ಕಾಲದಲ್ಲಿ ನಾವು ಹೇಗೆ ಡೆವಲಪ್ಮೆಂಟ್ ಮಾಡೋದು ಅಂತ ಒಂದು ಜನರಲ್ ಕ್ವಶನ್ ಇಲ್ಲಿತ್ತು. ಇದೆಲ್ಲದರ ಆಚೆಗೆ ಅಂತ ಬಂದಾಗ ಒಂದು ಕಡೆ ಇದಾದ ಮೇಲೆ ಹೆಸರು ಹೇಳಲಿಲ್ಲ, ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಹೆಸರಲ್ಲೂ ಹೇಳ್ತಾರೆ, ಅಯ್ಯೋ ಏನು ಮಾತಾಡ್ತಾ ಇದ್ದಾರೆ ಈ ದೇಶದಲ್ಲಿ, ಏನೇನೋ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ? ದೇಶ ಅಂದರೆ ಏನು ನೋಡ್ರಪ್ಪ, ಕಾಲಿಗೆ ಮುಳ್ಚುಚ್ಕೊಂಡ್ಬಿಟ್ರೆ ಕೈ ಅದರ ನೆರವಿಗೆ ಮೊದಲು ಬರುತ್ತೆ, ಕಣ್ಣಲ್ಲಿ ತಾನಾಗಿ ನೀರು ಬಂದುಬಿಡುತ್ತೆ. ನಾವು ಕಾಲು ಬೇರೆ ಕೈ ಬೇರೆ ಅಂತೆಲ್ಲ ನೋಡೋಕ್ಕಾಗಲ್ಲ. ಇಡೀ ದೇಹ ಅಂದರೆ ಅದು ಇಡೀ ದೇಶ, ಇಡೀ ದೇಶ ಅಂದರೆ ಇಡೀ ದೇಹ. ಎಲ್ಲೋ ಒಂದು ಕಡೆ ತೊಂದರೆ ಆದ್ರೂ ಇಡೀ ದೇಹಕ್ಕೆ ಡ್ಯಾಮೇಜ್ ಆಗುತ್ತಪ್ಪ ಅಂತ ಒಂದು ಥಿಯರಿಯನ್ನು ಶ್ರೀಯುತ ಪ್ರಧಾನಮಂತ್ರಿಗಳು ಮುಂದೆ ಇಟ್ಟರು. ಅಗ್ರಿ. ಇಲ್ಲಿ ಕಾಲಿಗೆ ಮುಳ್ಚುಚ್ಚಿದ್ದು ಎಲ್ಲಿಗೆ ಅಂತ ನಮ್ಮ ಪ್ರಶ್ನೆ. ಯಾವ ಕಾಲಿಗೆ ಇಲ್ಲಿ ಮುಳ್ಚುಚ್ಚಿರೋದು? ಉತ್ತರ ದಕ್ಷಿಣ ಅಂತ ನಾವು ನೋಡಿಕೊಂಡಾಗ ಆ ಕಾಲು ಬರ್ತಿರೋದೇ ದಕ್ಷಿಣಕ್ಕೆ ಅಂತ ಬಂದಾಗ ಕರ್ನಾಟಕ ಅಲ್ವೇ? ಕಾಲು ಭಾಗ ನಾವು ಚೆಕ್ ಮಾಡಿಕೊಂಡ್ರೆ ಒಂದು ದೇಹ ರಚನೆ ಮತ್ತೊಂದು ದೇಶದ ಮ್ಯಾಪ್ ಇಟ್ಟಾಗ ದಕ್ಷಿಣದ ಭಾಗ ಅಂತ ಬಂದಾಗ ಇಲ್ಲಿ ಬೇರೆ ಉತ್ತರದ ರಾಜ್ಯಗಳಿಗೆ ಮುಳ್ಚುಚ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಅವರಿಗೆ ತೆರಿಗೆ ಹಂಚಿಕೆ ಆಗ್ತಾ ಇದೆ. ತೆರಿಗೆ ಕಟ್ತಿರೋದು ಯಾವ ರಾಜ್ಯಗಳು? ದಕ್ಷಿಣದ ರಾಜ್ಯಗಳು ಜಾಸ್ತಿ ಕಟ್ತಾ ಇವೆ. ಮಹಾರಾಷ್ಟ್ರ, ನಾವು ಎಲ್ಲ ತಮಿಳುನಾಡವರೆಲ್ಲ ಕಟ್ತಾ ಇದ್ದೀವಿ ತೆರಿಗೆ ಜಾಸ್ತಿಯಾಗಿ ಕರ್ನಾಟಕ ನಮ್ಮ ಕಾಲಿಗೆ ಊನ ಆಗ್ತಿದೆಯಪ್ಪ, ನಮಗೆ ಗಾಯ ಆಗ್ತಿದೆಯಪ್ಪ, ನಮಗೆ ನೋವಾಗ್ತಾ ಇದೆ, ನಮ್ಮ ಪಾಲು ಬರ್ತಾ ಇಲ್ಲ, ನಮ್ಮ ಕಡೆ ಗಮನ ಕೊಡಿ ಸ್ವಾಮಿ ಅಂತ ಇಲ್ಲಿ ಕೇಳಿರೋದು. ಕರ್ನಾಟಕಕ್ಕೆ ಅಥವಾ ಮೋದಿಯವರು ಎಕ್ಸ್ಪ್ಲೈನ್ ಮಾಡಿದ ರೀತಿಯಲ್ಲಿ ಒಂದು ದೇಹದ ಭಾಗ ಅಂತ ಚೆಕ್ ಮಾಡಿಕೊಂಡಾಗ ಲೆಗ್ ಪಾರ್ಟ್ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ತೊಂದರೆ ಆಯಿತು ಅಂತ ಅಂದ್ಕೊಂಡ್ರೆ ಉತ್ತರದ ಭಾಗ ಅಂದರೆ ಡೆಲ್ಲಿನ ತಲೆ ಅಂತ ಅಂದ್ಕೊಳ್ಳೋಣ. ಅದರ ಕಣ್ಣಲ್ಲಿ ನೀರು ಬರಬಾರ್ದೆ, ಅದಕ್ಕೆ ನೋವಾಗಬಾರ್ದೆ. ಕರ್ನಾಟಕ ತಾನೇ ಬಿಟ್ರಿ, ಕಾಲಕ್ಕೆ ತಾನೇ ಇಟ್ಟಾಗಿದ್ದು ಹೇಳಕ್ಕೆ ಸಾಧ್ಯನಾ? ಇಲ್ಲ. ಕಲ್ಲಿದ್ದಲನ್ನ ಉತ್ಪಾದನೆ ಮಾಡ್ಕೊಳ್ಳೋ ರಾಜ್ಯ ನಾನೇ ಕಲ್ಲಿದ್ದಲು ಬಳಸ್ಬಿಡ್ತೀನಿ ಅಂದುಬಿಟ್ರೆ ಒಪ್ಕೊಳ್ಳೋಕ್ಕಾಗುತ್ತಾ? ಅವ್ರ ಕ್ವಶನ್ ಇತ್ತು ಇವತ್ತು. ಹಿಮಾಲಯ ನದಿಯೆಲ್ಲ ನನ್ನಿಂದ ಹುಟ್ಟುತ್ತಪ್ಪ, ನಾನೇ ನೀರು ಕುಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಆಗುತ್ತೇನ್ರಪ್ಪ? ಆಗಲ್ಲ. ಇನ್ಯಾವುದೋ ಚಿನ್ನ ಉತ್ಪಾದನೆ ಮಾಡ್ತಾರೆ, ಇನ್ನೇನೋ ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಮಾಡ್ಕೊಂಡವ್ರು ಎಲ್ಲರೂ ಕೂಡ ಇದು ನನಗೇ ಸೇರಿದ್ದು ಅಂತ ಇದ್ದುಬಿಟ್ರೆ ದೇಶ ಹೇಗಾಗತ್ತಪ್ಪ? ಎಲ್ಲಿಯ ರಾಷ್ಟ್ರೀಯತೆ, ಎಲ್ಲಿಯ ಪ್ರಾದೇಶಿಕತೆ ನೀವು ಮಾತಾಡ್ತಾ ಇದ್ದೀರಿ ಅಂಥೇಳಿ ಒಂದು ವಾದವನ್ನು ಮುಂದಿಡ್ತಾ ಇದ್ರು. ಇಲ್ಲಿ ಯಾರಾದರೂ ಈ ಕಲ್ಲಿದ್ದಲು ಹಂಚಿಕೆ, ನದಿ ನೀರಿನ ಹಂಚಿಕೆಯಲ್ಲಿ ಮಾತಾಡ್ತಾ ಇದ್ದಾರಾ? ಈ ಹೋಲಿಕೆ ಸರಿಯಾಗತ್ತಾ?
ನಾವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆ, ಹಲವಾರು ಪ್ರಾದೇಶಿಕ ಪಕ್ಷಗಳು, ಪ್ರಾದೇಶಿಕ ರಾಜ್ಯವಾರು ಒಕ್ಕೂಟ ವ್ಯವಸ್ಥೆ ಇದೆಲ್ಲ ಸೇರಿಕೊಂಡಲ್ವೇ ನಾವೇ ಮಾಡ್ಕೊಂಡಿರೋದು ಭಾರತ ಗಣತಂತ್ರ ವ್ಯವಸ್ಥೆ ಅಂಥೇಳಿ, ಒಕ್ಕೂಟ ವ್ಯವಸ್ಥೆ ಅಂಥೇಳಿ. ವಿಷಯ ಹೀಗಿದ್ದಾಗ ಇಲ್ಲಿ ನೋಡಪ್ಪ, ನಾನು ನಿನಗಿಷ್ಟು ಕೊಡ್ತೀನಿ, ಕರ್ನಾಟಕ ರಾಜ್ಯಕ್ಕೆ ಇಷ್ಟು, ಉತ್ತರ ಪ್ರದೇಶಕ್ಕೆ ಇಷ್ಟು, ತಮಿಳ್ನಾಡಿಗೆ ಇಷ್ಟು, ಮಹಾರಾಷ್ಟ್ರಕ್ಕೆ ಇಷ್ಟು, ಗುಜರಾತ್ಗೆ ಇಷ್ಟು, ಜಾರ್ಖಂಡ್ಗೆ ಇಷ್ಟು, ಜಮ್ಮು ಕಾಶ್ಮೀರಕ್ಕೆ ಇಷ್ಟು ಅಂತ ನೀವು ಹೇಳಿದಾಗ ಆ ಮಾತಿಗೆ ನೀವು ನಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾರು ಕೇಂದ್ರದ ಬಳಿ ಬಂದಿರೋ ಹಣವನ್ನು ಅಲ್ಲೇ ಇಟ್ಕೊಂಡ್ಬಿಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯ ನನ್ನಲ್ಲಿ ಹುಟ್ಟುತ್ತಾ ಇದೆ ಅಪಾರ ಮಟ್ಟದ ತೆರಿಗೆ, ನಾನು ಮಾತ್ರ ಇಟ್ಕೊಂಡ್ಬಿಡ್ತೀನಿ, ಇದನ್ನು ನಾನು ಯಾರಿಗೂ ಕೊಡಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇಲ್ಲ. ಇದ್ದದ್ದೆಲ್ಲ ದುಡಿದು ತೆಗೆದು ನಾವು ಅದನ್ನು ಕೇಂದ್ರಕ್ಕೆ ಕೊಟ್ಟಾಗ ಕೇಂದ್ರ ನಮಗೆ ಬರಬೇಕಲ್ರಯ್ಯ. ನೀವು ಅಣೆಕಟ್ಟೆ ಥರ ಅಲ್ಲೇ ಒಂದು ಕ್ರಸ್ಟ್ ಗೇಟನ್ನು ಹಾಕ್ಕೊಂಡು ಅಲ್ಲೇ ಇಟ್ಟುಬಿಟ್ರೆ